ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನಿಮ್ಮದು ಶಾರ್ಟ್ನ ವೈರಲ್ ಮಾಡ್ಬೋದು. ಆ್ಯಂಡ್ ಈಗ ವೈರಲ್ ಅಂದರೆ ತುಂಬ ನಿಮಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಸಿಗುತ್ತಂತ ಇಲ್ಲ. ಲೈಕ್ ಈಗ ನಿಮ್ಮದು ನಿಮ್ಮ ಶಾರ್ಟ್ಸ್ ಏನಿದೆ ಚೆನ್ನಾಗಿದೆ, ಅದು 20ಇಂದ 50K ವರೆಗೂ ಹೋಗ್ಬೋದು, 50ಇಂದ 1,00,000 ಹೋಗ್ಬೋದು, ಅದಕ್ಕಿಂತ ಇನ್ನೂ ಜಾಸ್ತಿ ವ್ಯೂಸ್ನೂ ಹೋಗ್ಬೋದು. ಓಕೆನಾ? ಸೊ ಯಾವ ಥರ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕೆಲವೊಂದು ಟ್ರಿಕ್ಗಳನ್ನ ಹೇಳ್ಕೊಡ್ತೀನಿ. ಆ ಟ್ರಿಕ್ನ ಬಳಸಿ ನೀವು ಶಾರ್ಟ್ ವೀಡಿಯೋನ ಯಾವ ಥರ ಅಪ್ಲೋಡ್ ಮಾಡಿಬಿಟ್ಟು ಯಾವ ಥರ ವೈರಲ್ ಮಾಡ್ಬೋದು, ನಿಮ್ಮ ವೀಡಿಯೋನ ನೀವೇ ಯಾವ ಥರ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನೆಲ್ಲ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟು ಬಂದುಬಿಟ್ಟು ನಾನು ಯಾವ ಥರ ನಿಮಗೆ ವೈರಲ್ ಮಾಡ್ಬೋದು ನಿಮ್ಮ ಶಾರ್ಟ್ ವೀಡಿಯೋ ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಯೂಟ್ಯೂಬ್ ಏನಿದೆ, ಸೊ ಯೂಟ್ಯೂಬ್ಗಿಂತ ಮುಂಚೆ ನಮಗೆ, ಸೊ ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಯಾವುದು ವೈರಲ್ ಸಾಂಗ್ ಇದೆ, ವೈರಲ್ ಟ್ರೆಂಡಿಂಗಲ್ಲಿ ಯಾವ ಸಾಂಗ್ ಓಡ್ತಾ ಇದೆ ಅದನ್ನು ನಮಗೆ ಕಂಡುಹಿಡಿಬೇಕು. ಸೊ ಸಿಂಪಲಿ ನಾವೇನು ಮಾಡೋಣ, ಅದಕ್ಕೆ ಕ್ರೌಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ, ಓಕೆನಾ? ಸೊ ಕ್ರೌಮ್ ಬ್ರೌಸರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ನಿಮ್ಗೆ ಇಲ್ಲಿ ಸರ್ಚ್ ಮಾಡಬೇಕು ಗೂಗಲಲ್ಲಿ ಗ್ಲೋಬಲ್ ಚಾರ್ಟ್ ಅಂತ. ಓಕೆನಾ? ಸೊ ನಾನು ಆಲ್ರೆಡಿ ಇಲ್ಲಿ ಸರ್ಚ್ ಮಾಡಿ ಇಟ್ಟಿದ್ದೀನಿ, ನೋಡ್ಬೋದು ನೀವು. ಗ್ಲೋಬಲ್ ಚಾರ್ಟ್ ಅಂತ ಏನು ಮಾಡೋಣ, ನಾವು ಸರ್ಚ್ ಮಾಡೋಣ. ಓಕೆನಾ? ಗ್ಲೋಬಲ್ ಚಾರ್ಟ್ ಅಂತ ಸರ್ಚ್ ಮಾಡಿದ್ದು ಇಲ್ಲಿ ಫಸ್ಟ್ನೇದು ಬಂದುಬಿಟ್ಟು ಕಾಣಿಸ್ತಿದೆಯಲ್ಲ, ಯೂಟ್ಯೂಬ್ ಮ್ಯೂಸಿಕ್ ಚಾರ್ಟ್ ಅಂತ. ಸೊ ಸಿಂಪಲಿ ಫಸ್ಟ್ನೇ ವೆಬ್ಸೈಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆನಾ? ಫಸ್ಟ್ನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರು ನೋಡಿ, ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಒಂದು ಸ್ವಲ್ಪ ಟೈಮ್ ತಗೋತಿದೆ ನೋಡಿ, ಇಲ್ಲಿ ಬಂದಿದೆ. ಓಕೆನಾ? ಏನಿದೆಯಲ್ಲ ಇದೆಲ್ಲ ಬಂದುಬಿಟ್ಟು ಯಾವುದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಯೂಟ್ಯೂಬಲ್ಲಿ ಆ ಸಾಂಗ್ಸ್ನ ಬಂದುಬಿಟ್ಟು ಇಲ್ಲಿ ಶೋ ಆಗ್ತಿದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ಥರ ಬಂದುಬಿಟ್ಟು ಶೋ ಆಗ್ತಿದೆ. ಆ್ಯಂಡ್ ಯಾವ್ಯಾವ್ದಷ್ಟು ನಂಬರಲ್ಲಿದೆ, ಯಾವುದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಸಾಂಗು ಎಲ್ಲ ಬಂದುಬಿಟ್ಟು ಇಲ್ಲಿ ಶೋ ಆಗ್ತಿದೆ. ಇದು ಬಂದುಬಿಟ್ಟು ಯೂಟ್ಯೂಬಲ್ಲಿ ಟ್ರೆಂಡಿಂಗಲ್ಲಿ ಓಡ್ತಾ ಇರೋ ಸಾಂಗ್ಸ್ಗಳು. ಓಕೆನಾ? ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ದಿಸ್ ವೀಕ್ ಮೋಸ್ಟ್ ಪಾಪ್ಯುಲರ್ ಸಾಂಗ್ಸ್ ಆನ್ ಯೂಟ್ಯೂಬ್ ಅಂತ. ಓಕೆನಾ? ಇದು ಬಂದುಬಿಟ್ಟು ವೀಕಲ್ಲಿ ಪಾಪ್ಯುಲರ್, ಇದು ಚೇಂಜ್ ಆಗ್ತಾನೆ ಇರುತ್ತೆ. ಓಕೆನಾ? ಸೊ ನಮಗೇನು ಮಾಡಬೇಕು, ಇಲ್ಲಿಂದ ಬಂದುಬಿಟ್ಟು ಸಾಂಗ್ನ ಪಿಕ್ ಮಾಡಬೇಕು. ಯಾವ ಥರ ಅಂತ ಹೇಳ್ತೀನಿ. ಫಸ್ಟ್ ಇದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನು ಚೆಕ್ ಮಾಡಾದಮೇಲೆ ಈಗ ಬ್ಯಾಕ್ ಟು ನಾವು ಯೂಟ್ಯೂಬಿಗೆ ಬರೋಣ. ಯೂಟ್ಯೂಬಿಗೆ ಬಂದಾದಮೇಲೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮ್ಮದು ಏನಿದೆ ವೀಡಿಯೋನ ಅಪ್ಲೋಡ್ ಮಾಡೋಣ. ನಾನಿಲ್ಲಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ, ಯಾವುದಾದ್ರೂ ಒಂದು. ಸೊ ನೀವು ಯಾವ ವೀಡಿಯೋ ಬಂದುಬಿಟ್ಟು ಮಾಡಿದ್ದೀರಾ ಆ ವೀಡಿಯೋನ ಬಂದುಬಿಟ್ಟು ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ? ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರೊಸೆಸಿಂಗ್ ಏನಿದೆ ಅದು ತಗೊಳ್ತಾ ಇದೆ. ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಗೈಸ್, ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು? ಇಲ್ಲಿ ಆ್ಯಡ್ ಸೌಂಡ್ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಆಲ್ರೆಡಿ ಈ ಸಾಂಗ್ ಬಂದುಬಿಟ್ಟು ನಮಗೆ ಅಲ್ಲಿ ಶೋ ಆಗ್ತಾಯಿತ್ತು, ಈ ಸಾಂಗು ಗ್ಲೋಬಲ್ ಚಾರ್ಟಲ್ಲಿ. ಓಕೆನಾ? ಅದಾದಮೇಲೆ ಇದೂ ಬಂದುಬಿಟ್ಟು ಯೂಟ್ಯೂಬ್ ನಿಮಗೆ ಇಲ್ಲಿ ರೆಕಮೆಂಡ್ ಮಾಡುತ್ತೆ, ಬಟ್ ಅಂತೂ ನಮಗೆ ಅಲ್ಲಿಂದ ಗ್ಲೋಬಲ್ ಚಾರ್ಟಿಂದ ಸಾಂಗ್ನ ಟೈಪ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ನಾನಿಲ್ಲಿ ಯಾವುದು ಫಸ್ಟ್ನೇ ನಂಬರಲ್ಲಿದೆ ಅದು ಟ್ರೈ ಮಾಡ್ತೀನಿ. ಓಕೆನಾ? ಡೈ ವಿತ್ ಎ ಸ್ಮೈಲ್ ಅಂತ ಇದೆ, DIE. ಓಕೆನಾ? ಡೈ ವಿತ್ ಎ ಸ್ಮೈಲ್, ಇಲ್ಲಿ ಸಾಂಗ್ ನಮ್ಮದು ಬಂತು ನೋಡಿ. ಸೊ ಸಿಂಪಲಿ ಈ ಸಾಂಗ್ನ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಸೆಲೆಕ್ಟ್ ಮಾಡ್ಕೊಂಡಿದ್ದು ನೋಡಿ, ಇಲ್ಲಿ ಫಸ್ಟ್ನೇ ಇದರಲ್ಲಿ ಏನಿದೆ ಬಂದಿದೆ. ಆ್ಯಂಡ್ ಇದು ಬಂದುಬಿಟ್ಟು 2.2 ಮಿಲಿಯನ್ ಶಾರ್ಟ್ಸ್ ಏನಿದೆ ಅಪ್ಲೋಡ್ ಆಗಿದೆ ಈ ಸಾಂಗಲ್ಲಿ. ಓಕೆನಾ? ನಾವು ಸಿಂಪಲಿ ಏನು ಮಾಡಬೇಕು, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಇದೇನಿದೆ ಸೆಲೆಕ್ಟ್ ಮಾಡಿಕೊಂಡು ಸಿಂಪಲಿ ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಸಾಂಗು. ಈಗ ನಮಗೇನು ಮಾಡಬೇಕು, ಈ ಸಾಂಗ್ದು ಸೌಂಡ್ ಏನಿದೆ ಬೈ ಚಾನ್ಸ್ ನಿಮ್ಮ ವಾಯ್ಸ್ ಏನಾದರೂ ಕೊಟ್ಟಿದ್ರೆ ಏನು ಮಾಡಬೇಕು, ಇಲ್ಲಿ ಅಡ್ಜಸ್ಟ್ಮೆಂಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಅಡ್ಜಸ್ಟ್ಮೆಂಟಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ನಿಮ್ಮ ಸೌಂಡ್ ಏನಾದರೂ ಫುಲ್ ಮಾಡಬೇಕು, ಈ ಸಾಂಗ್ದು ಕಮ್ಮಿ ಮಾಡಬೇಕಂದ್ರೆ ಈ ಥರ ನೀವು ಕಮ್ಮಿ ಮಾಡ್ಬೋದು. ಈ ಥರ ಇದನ್ನು ಫುಲ್ ಮಾಡಿಕೊಂಡು ಇದನ್ನಿಷ್ಟು ಕಮ್ಮಿ ಮಾಡ್ಕೋಬೋದು. ಅದಾದಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್, ಮಿಕ್ಕಿದ್ದು ನಿಮಗೆ ಪ್ರಾಸೆಸ್ ಗೊತ್ತಿದೆಯಲ್ಲ, ಈ ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು
ನಾವೇನು ಮಾಡೋಣ, ಇಲ್ಲಿಂದ ಸಿಂಪಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಇಲ್ಲಿ ಮಿಕ್ಕಿದ್ದು ಇದೆಲ್ಲ ಸೆಟ್ಟಿಂಗ್ ಗೊತ್ತಿದೆಯಲ್ಲ ನಿಮಗೆ, ಇಲ್ಲೆಲ್ಲ ಏನು ಮಾಡಬೇಕು ಏನು ಅಂತ ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಇದೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲ್ಲ. ಓಕೆನಾ. ಸಿಂಪಲಿ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ಓಕೆನಾ. ಸೊ ಈಗ ನಮಗೆ ಏನು ಮಾಡಬೇಕು, ಸಿಂಪಲಿ ಈ ಶಾರ್ಟ್ನ ಏನಿದೆ ಅಪ್ಲೋಡ್ ಆಗಕ್ಕೆ ಬಿಡಬೇಕು. ಓಕೆನಾ. ಅಪ್ಲೋಡ್ ಆಗಕ್ಕೆ ಬಿಟ್ಟು ಆದಮೇಲೆ ಏನು ಮಾಡಬೇಕು ನಿಮಗೆ ತಿಳಿಸ್ತೀನಿ. ಅಪ್ಲೋಡ್ ಆಗಕ್ಕೆ ಬಿಟ್ವಾ ಇದಾದಮೇಲೆ ಈಗ ನಾವು ಚಾಟ್ GPT ಬರೋಣ. ಓಕೆನಾ. ಚಾಟ್ GPT ಬಂದಾದಮೇಲೆ ಅಂದ್ಕೊಳ್ಳಿ, ಈಗ ಇಲ್ಲಿ ನಾನು ಬಂದುಬಿಟ್ಟು ಒಂದು ಫನ್ನಿ ಶಾರ್ಟ್ ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಓಕೆನಾ. ಇಲ್ಲ ಒಂದು ಕಾರ್ಟೂನ್ ಶಾರ್ಟ್ ವೀಡಿಯೋ ಇನ್ ಫನ್ನಿಯಲ್ಲಿ ಮಾಡಿದ್ದೀನಿ ಅಂದ್ಕೊಳ್ಳಿ. ಓಕೆನಾ. ಅದು ಕಾರ್ಟೂನ್ ಶಾರ್ಟ್ ವೀಡಿಯೋ ಅಂದ್ಕೊಳ್ಳಿ. ಓಕೆನಾ. ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಸೊ ನೋಡಿ ಗೈಸ್, ನಾನಿಲ್ಲಿ ಚಾಟ್ GPT ಹೇಳಿದ್ದೀನಿ ನಮ್ಮ ಭಾಷೆಯಲ್ಲೇ, ನಾನೊಂದು ಕಾರ್ಟೂನ್ ಫನ್ನಿ ಶಾರ್ಟ್ ವೀಡಿಯೋ ಮಾಡಿದ್ದೀನಿ, ಅದಕ್ಕೆ ನನಗೆ ಟೈಟಲ್, ಟ್ಯಾಗ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಬರೆದು ಕೊಡಿ ಆ್ಯಂಡ್ ಓಕೆನಾ. ಸೊ ಇದು ಬಂದುಬಿಟ್ಟು ಆಫ್ ಆಗಿದೆ. ಸೊ ನಾನಿಲ್ಲಿ ಆ್ಯಂಡ್ ಅಂತ ಬರಿತೀನಿ, ಆ್ಯಂಡ್ ಹ್ಯಾಶ್ಟ್ಯಾಗ್ನು ಬರೆದು ಕೊಡಿ. ಸೊ ಇಲ್ಲಿ ಬಂದುಬಿಟ್ಟು ಏನಂದರೆ, ನಾನೊಂದು ಕಾರ್ಟೂನ್ ಶಾರ್ಟ್ ವೀಡಿಯೋ ಮಾಡಿದ್ದೀನಿ, ಅದಕ್ಕೆ ಅಂತ ಇದೆಯಲ್ಲ, ಅದನ್ನು ನಾನು ಬಂದುಬಿಟ್ಟು ಕನ್ನಡದಲ್ಲಿ ಮಾಡ್ತೀನಿ. ಈಗ ಸಿಂಪಲಿ ನಾವೇನು ಮಾಡಬೇಕು, ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಸೊ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ದು ಏನಾಗುತ್ತೆ, ಇಲ್ಲಿ ಬಂದುಬಿಟ್ಟು ನಮ್ಮದು ಟೈಟಲ್ ಏನಿದೆ ನೋಡಿ, ಟೈಟಲ್ ಬಂದುಬಿಟ್ಟು ಬರೆದು ಕೊಟ್ಟಿದ್ದಾರೆ, ಫನ್ನಿ ಕಾರ್ಟೂನ್ ಶಾರ್ಟ್ ವಿಡಿಯೋ ಕನ್ನಡ ಕಾಮಿಡಿ ಅಂತ ಟೈಟಲ್ ಬಂದುಬಿಟ್ಟು ಬರೆದು ಕೊಟ್ಟಿದ್ದಾರೆ. ಅದಾದಮೇಲೆ ಡಿಸ್ಕ್ರಿಪ್ಷನ್ ನೋಡಿ ನಮಗೆ ಇಲ್ಲಿ ಒಂದು ರೆಡಿ ಮಾಡಿಕೊಟ್ಟಿದ್ದಾರೆ. ಓಕೆನಾ. ಅದಾದಮೇಲೆ ಕೆಲವೊಂದು ನಮಗೆ ಹ್ಯಾಶ್ಟ್ಯಾಗ್ಸ್ಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ಬೋದು ಹ್ಯಾಶ್ಟ್ಯಾಗ್ಸು. ಅದಾದಮೇಲೆ ಇಲ್ಲಿ ಟ್ಯಾಗ್ಸು, ಇದು ಬಂದುಬಿಟ್ಟು ವೈರಲ್ ಟ್ಯಾಗ್ಸು. ಇದನ್ನೆಲ್ಲ ಎಲ್ಲಿ ಆ್ಯಡ್ ಮಾಡಬೇಕು, ಯಾವ ಥರ ಆ್ಯಡ್ ಮಾಡಬೇಕಂತ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವೊಂದು ಹ್ಯಾಶ್ಟ್ಯಾಗ್ಸ್ಗಳನ್ನ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ನೋಡಿ 2 ಹ್ಯಾಶ್ಟ್ಯಾಗ್ಸು, ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ನನಗೆ ಕತೆಗಳಿಗೆ ಅಂತ. ಓಕೆನಾ. ಸೊ ಇದನ್ನು ನಾವು ನಮ್ಮ ಇದರಲ್ಲಿ ಹಾಕ್ಬೋದು, ನಮ್ಮ ವಿಡಿಯೋದಲ್ಲಿ, ಆ್ಯಂಡ್ ಇದನ್ನು ಕೂಡ ಹಾಕ್ಬೋದು. ಓಕೆನಾ. ಸೊ ಸಿಂಪಲಿ ನಾವೀಗ ಏನು ಮಾಡೋಣ, ಇದು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡೋಣ. ಓಕೆನಾ. ಸೊ ಯಾವ ಥರ ಆ್ಯಡ್ ಮಾಡಬೇಕು, ಸಿಂಪಲಿ ನಾವಿಲ್ಲಿಂದ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೊ ಫಸ್ಟ್ ನಮಗೇನು ಮಾಡಬೇಕು, ಟೈಟಲ್ನ ಕಾಪಿ ಮಾಡ್ಕೋಬೇಕು. ಸೊ ನಾನು ಇಲ್ಲಿಂದ ಟೈಟಲ್ ಏನಿದೆ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ. ಸೊ ಇಲ್ಲಿಂದ ಇಷ್ಟು ನಾನು ಟೈಟಲ್ನ ಕಾಪಿ ಮಾಡ್ಕೊಳ್ತೀನಿ. ಬ್ಯಾಕ್ ಟು ಬರೋಣ ನಾವು ನಮ್ಮ ಶಾರ್ಟ್ ವೀಡಿಯೋಗೆ. ಓಕೆನಾ. ಸೊ ಶಾರ್ಟ್ ವೀಡಿಯೋ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ವಿಡಿಯೋ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ನಮ್ಮದು ಇಲ್ಲಿ ಶಾರ್ಟ್ ಬಂದುಬಿಟ್ಟು ಅಪ್ಲೋಡ್ ಆಗಿದೆ. ನಾವು ಸಿಂಪಲಿ YT ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿಂದ ಶಾರ್ಟ್ ವಿಡಿಯೋ ಏನಿದೆ ಅದು ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ಇದು ಬಂದುಬಿಟ್ಟು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದು. ಇಲ್ಲಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ನಮ್ಗೆ ಏನು ಮಾಡಬೇಕು, ಇಲ್ಲಿ ನಮ್ಮ ಟೈಟಲ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಸೊ ಈ ಮೇಟ್ 25 ಏನಿದೆ ಇದನ್ನು ನಾವು ಇಲ್ಲಿಂದ ರಿಮೂವ್ ಮಾಡ್ಕೊಳ್ಳೋಣ, ಇದನ್ನು ಇಲ್ಲಿ ಆ್ಯಡ್ ಮಾಡೋಣ. ಅದಾದಮೇಲೆ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಕಾಪಿ ಮಾಡ್ಕೊಳ್ಳೋಣ, ಇದು ಏನು ಟೈಟಲ್ ಏನಿದೆ ಅದು. ಓಕೆನಾ. ಅದಾದಮೇಲೆ ಏನು ಮಾಡಬೇಕು, ಡಿಸ್ಕ್ರಿಪ್ಷನ್ಗೆ ನೀವು ಇದನ್ನು ವಿವರಣೆ ಬೇಕಿದ್ದರೆ ಕೊಡ್ಬೋದು. ಓಕೆನಾ. ಸೊ ನಾವು ಇದನ್ನು ಏನು ಮಾಡೋಣ, ಇಲ್ಲಿಂದ ಇಷ್ಟುವರೆಗೂ ಕಾಪಿ ಮಾಡ್ಕೊಳ್ಳೋಣ. ಓಕೆನಾ. ಇದನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಬೇಕು. ಓಕೆನಾ. ಸೊ ನಾನಿಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟು ಇದನ್ನು ಕೂಡ ಆ್ಯಡ್ ಮಾಡ್ತೀನಿ, ಮತ್ತು ಒಂದು ಸ್ವಲ್ಪ ಸ್ಪೇಸ್ ಕೊಡ್ತೀನಿ. ಓಕೆನಾ. ಅದಾದಮೇಲೆ ಗೈಸ್, ಈ ಟ್ಯಾಗ್ಸ್ಗಳು ಏನಿದೆ, ಈ ಟ್ಯಾಗ್ಸ್ಗಳನ್ನ ನಾವು ಎಲ್ಲಿ ಆ್ಯಡ್ ಮಾಡಬೇಕಂದ್ರೆ ಹೇಳ್ತೀನಿ ನಿಮಗೆ. ಟ್ಯಾಗ್ಸ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ನಾವು ಹ್ಯಾಶ್ಟ್ಯಾಗ್ಸ್ ಏನಿದೆ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ನಮ್ಮದು ಹ್ಯಾಶ್ಟ್ಯಾಗ್ಸ್ ಏನಿದೆ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಕನ್ನಡದಲ್ಲಿರೋದನ್ನು ನಾನು ರಿಮೂವ್ ಮಾಡ್ತೀನಿ. ಹ್ಯಾಶ್ಟ್ಯಾಗ್ ಅಂತ ಹಾಕಿದ್ದೀನಲ್ಲ ಅದನ್ನು ಕೂಡ ನಾನು ರಿಮೂವ್ ಮಾಡ್ತೀನಿ. ಓಕೆನಾ. ಸೊ ಇದಿಷ್ಟಾದಮೇಲೆ ಸಿಂಪಲಿ ನಮ್ಮದು ಟ್ಯಾಗ್ಸ್ಗಳು ಏನಿದೆ ಅದನ್ನು ಕೂಡ ನಾವು ಆ್ಯಡ್ ಮಾಡೋಣ ಒಂದೊಂದಾಗಿ. ಓಕೆನಾ. ಸೊ ನೋಡಿ, ಈ ಥರ ಒಂದೇ ಸಲ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಗೈಸ್, ಇಲ್ಲಿ ನೀವು ಟ್ಯಾಗ್ಸ್ನ ಬಂದುಬಿಟ್ಟು ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆನಾ. ಇಲ್ಲಿ ಏನಂತ ಟೈಪ್ ಮಾಡಿ, ಯುವರ್ ಆಡಿಯನ್ಸ್ ಸರ್ಚ್ ಇಲ್ಲ ಯುವರ್ ಕ್ವೈರೀಸು, ನಾನಿಲ್ಲಿ ಆಡಿಯನ್ಸ್ ಇಲ್ಲಿ ಯೋರ್ ಸರ್ಚ್ ಅಂತಲೇ ಹಾಕ್ತೀನಿ, ಯೋರ್ ಸರ್ಚ್. ಓಕೆನಾ. ಅದಾದಮೇಲೆ ಇಲ್ಲಿ ಗ್ಯಾಪ್ ಕೊಟ್ಬಿಟ್ಟು ಇಲ್ಲಿಂದ ನಾನು ನೋಡಿ ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಈ ಟ್ಯಾಗ್ಸ್ ಅಂತ ಇದೆಯಲ್ಲ ಇದನ್ನು ನಾನು ಇಲ್ಲಿಂದ ರಿಮೂವ್ ಮಾಡ್ಕೊತೀನಿ. ಓಕೆನಾ. ಸೊ ನೋಡಿ, ಈ ಥರ ನೀವು ಬಂದುಬಿಟ್ಟು
ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಓಕೆನಾ. ಸೊ ಇದನ್ನಿಷ್ಟು ಆ್ಯಡ್ ಮಾಡಾದಮೇಲೆ ಸಿಂಪಲಿ ನಾವು ಬ್ಯಾಕ್ ಬರೋಣ. ಓಕೆನಾ. ಬ್ಯಾಕ್ ಬಂದಾದಮೇಲೆ ಈಗ ಬಂದುಬಿಟ್ಟು ಟ್ಯಾಗ್ಸ್ಗಳನ್ನ ನಾವು ಆ್ಯಡ್ ಮಾಡಬೇಕು. ಇಲ್ಲಿ 3 ಆಪ್ಷನ್ ಇದೆಯಲ್ಲ, ಈಗ ನಮಗೆ ಟ್ಯಾಗ್ಸ್ ಆ್ಯಡ್ ಮಾಡಬೇಕು. ಸೊ ಸಿಂಪಲಿ ನಾವು ಒಂದೊಂದಾಗಿ ಟ್ಯಾಗ್ಸ್ನ ನೋಡಿ ಈ ಥರ ಕಾಪಿ ಮಾಡ್ಕೊಳ್ಳೋಣ. ಇಲ್ಲಿಂದ ನೀವು ಒಂದೊಂದಾಗಿ ಆ್ಯಡ್ ಮಾಡ್ಬೋದು, ಎಲ್ಲನೂ ಬೇಕಿದ್ದರೆ ನೀವು ಏನು ಮಾಡ್ಬೋದು, ಡೈರೆಕ್ಟಾಗಿ ಇದರಲ್ಲೇ ಆ್ಯಡ್ ಮಾಡ್ಬೋದು. ಓಕೆನಾ. ಸೊ ಇಲ್ಲೇ ಬಂದುಬಿಟ್ಟು ನೀವು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು ಕ್ರೌಮ್ ಬ್ರೌಸರಲ್ಲಿ ನೋಡಿ. ಈ ಥರ ಬಂದುಬಿಟ್ಟು ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡೋದು. ಓಕೆನಾ. ಸೊ ಅದಾದಮೇಲೆ ನಾನು 3ನೇ ಟ್ಯಾಗ್ ಏನಿದೆ ಕಾಪಿ ಮಾಡ್ಕೊಳ್ತೀನಿ. ಸೊ ನಾನು ಇಲ್ಲಿಂದ ಪೇಸ್ಟ್ ಮಾಡ್ತೀನಿ. ಓಕೆನಾ. ಪೇಸ್ಟ್ ಮಾಡಾದಮೇಲೆ ನೋಡಿ ಮತ್ತೆ ನಾನು 4ನೇದು ಏನಿದೆ ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ. ಸೊ 4ನೇದಲ್ಲೇ ಇದು ಕಾಮಿಡಿ ವಿಡಿಯೋ. ಸೊ ಈ ಥರ ಬಂದುಬಿಟ್ಟು ನಾವಿಲ್ಲಿಂದ ಟ್ಯಾಗ್ನ ಆ್ಯಡ್ ಮಾಡೋಣ. ಓಕೆನಾ. ಸೊ ನೋಡಿ ಈ ಥರ ಬಂದುಬಿಟ್ಟು ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡೋದು ಗೊತ್ತಾಯ್ತಲ್ಲ. ಸೊ ನೀವು ಟ್ಯಾಗ್ಸ್ ಪ್ಲೇಸಲ್ಲೂ ಆ್ಯಡ್ ಮಾಡ್ಬೋದು ಆ್ಯಂಡ್ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿದರೆ ಇನ್ನೂ ಬೆನಿಫಿಟ್ಸ್ ಆಗುತ್ತೆ. ಸೊ ಇಷ್ಟು ಕೆಲಸ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಸಿಂಪಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೇವ್ ಅಂದರೆ ಫಸ್ಟ್ ಬಂದುಬಿಟ್ಟು ಇಲ್ಲಿ ಅನ್ಲಿಸ್ಟೆಡ್ ಇದೆಯಲ್ಲ, ಅನ್ಲಿಸ್ಟೆಡಿಂದ ಪಬ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಸೇವ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಅಲ್ಟ್ರೇಡ್ ಕಾಂಟೆಂಟು ಎಸ್ ಆರ್ ನೋ ಅದು ಕೊಡ್ಬೋದು. ನೀವು ಎಸ್ ಆಗಿದ್ರೆ ಎಸ್ ಕೊಡಿ, ಇಲ್ಲ ನೋ ಅಂದರೆ ನೋ ಕೊಡಿ. ಇಲ್ಲಿಂದ ಪ್ಲೇಲಿಸ್ಟ್ ಬೇಕಿದ್ದರೆ ಆ್ಯಡ್ ಮಾಡ್ಬೋದು, ನಿಮಗೆ ಯಾವ ಪ್ಲೇಲಿಸ್ಟ್ ಇಷ್ಟ ಅದು. ಅದಾದಮೇಲೆ ನೀವು ಇಲ್ಲಿಂದ ಏನು ಮಾಡ್ಬೋದು, ರಿಲೇಟೆಡ್ ವೀಡಿಯೋ ಏನಿದೆ ಅದನ್ನು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿಂದ ರಿಲೇಟೆಡ್ ವೀಡಿಯೋ ಯಾವುದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಬೋದು ಸಿಂಪಲಿ. ಅದಾದಮೇಲೆ ಸೇವ್ ಮಾಡ್ಕೊಳ್ಳೋದು. ಓಕೆನಾ. ಸೊ ಅಷ್ಟೇ ಗೈಸ್, ನೀವು ಇಷ್ಟು ಕೆಲಸ ಮಾಡಿದರೆ ನಿಮ್ದು ಏನಾಗುತ್ತೆ, ಈಸಿಲಿ ನಿಮ್ಮದು ಶಾರ್ಟ್ಸ್ ಏನಿದೆ ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಬೈ ಚಾನ್ಸ್ ನಿಮ್ಮದು ಶಾರ್ಟು ಚೆನ್ನಾಗಿದ್ದರೆ ಓಕೆನಾ, ಏನಾಗುತ್ತೆ ನಿಮ್ಮದು ಜಾಸ್ತಿ ವ್ಯೂಸ್ ಬಂದುಬಿಟ್ಟು ನೋಡೋಕ್ಕೆ ಸಿಗುತ್ತೆ. ಯಾರ್ದು 1,000-2,000 ಬರುತ್ತೆ, ಅದಕ್ಕಿಂತ ಜಾಸ್ತಿನೇ ಬರುತ್ತೆ. ಇಲ್ಲ ಯಾರಿಗೆ 100-200 ಬರುತ್ತೆ ಅವ್ರಿಗೆ 1000ದಲ್ಲಿ ನೋಡೋಕ್ಕೆ ಸಿಗುತ್ತೆ ವ್ಯೂಸು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.